Hi friends, welcome back to my channel Suksha Vlogs and welcome back to one more video. ಅಂದರೆ ಈ ಒಂದು ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ವರಮಹಾಲಕ್ಷ್ಮಿ ಅಂದರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಸೊ ಹಂಗಾಗ್ಬಿಟ್ಟು ಹಬ್ಬಕ್ಕೊಂದು ಸ್ವಲ್ಪ ಇಲ್ಲ ಕಿಚನ್ ಮೇನ್ ಫಸ್ಟ್ ಕಿಚನ್ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಅವಾಗಲೇ ಅಂದರೆ ನಾನು ಈ ಬಾಕ್ಸಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಪಲ್ಸಸ್ ಏನಿದೆ ಅದನ್ನೆಲ್ಲ ಒಂದು ಕವರ್ಗಳಿಗೆ ಸಪ್ರೇಟ್ ಕವರ್ಗೆಲ್ಲ ಹಾಕಿಬಿಟ್ಟು ಬಾಕ್ಸಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ನಾನೆಲ್ಲ ಅದನ್ನು ಆದಷ್ಟು ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ನಾನು ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಒಂದು ಡೇ ರುಟೀನ್ ಥರ ಇರುತ್ತೆ, ಡೈಲಿ ವ್ಲಾಗ್ ಥರ ಇರುತ್ತೆ. ಡೇ ರುಟೀನ್ ಅಂದ್ಕೋಬೋದು, ಕ್ಲೀನಿಂಗ್ ವಿಡಿಯೋ ಅಥವಾ ಡೈಲಿ ವ್ಲಾಗ್ ಏನಾದರೂ ನೀವು ಆ ಥರ ವಿಡಿಯೋ ಯಾವುದಾದ್ರೂ ಅಂದ್ಕೋಬೋದು. ಸೊ ನಾನು ಆ ಥರ ಒಂದೇ ಇವತ್ತು ಒಂದು ವಿಡಿಯೋ ಮಾಡೋಣ, ಒಂದು ನಿಮಿಷ ಟ್ರೈನ್ ಹೋಗ್ತಾ ಇದೆ. ಸೊ ಹಾಗಾಗಿ ಆ ಥರ ಒಂದು ವಿಡಿಯೋ ಅಂತ ಅಂದ್ಕೋಬೋದು ನೀವು. ನಾನು ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದಲ್ಲ, ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ನಾನು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಏನು ಅಂದರೆ ಇನ್ನು ಆಲ್ಮೋಸ್ಟ್ ನಾನು ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದಮೇಲೆ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಲ್ವ. ಸೊ ಹಾಗಾಗಿ ಇದು ಒಂದು ವ್ಲಾಗಿಂಗಲ್ಲಿ ಇದು ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಹಾಗಾಗ್ಬಿಟ್ಟು ಇವತ್ತು ಈಗಾಗಲೇ ನೆನ್ನೆ 1 o'clock ಆಗಿಬಿಟ್ಟಿದೆ. ಅಂದರೆ ನಾನು ಜಸ್ಟ್ ಸುಮ್ಮನೆ ಬಾಕ್ಸಸ್ ಎಲ್ಲ ಕೆಳಗಡೆ ತೆಗ್ದಿದ್ದೀನಿ ಅಷ್ಟೇ. ಇನ್ನು ಈ ಕೆಳಗಡೆ ಕಬೋರ್ಡಲ್ಲಿ ಏನೂ ನಾನು ತೆಗ್ದೇ ಇಲ್ಲ, ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಇದನ್ನು ಎಲ್ಲ ತೆಗಿಬೇಕು, ಎಲ್ಲ ಪಾತ್ರೆಗಳೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹಬ್ಬಕ್ಕೆ ಅಂತ ಅಂದರೆ ಎಲ್ಲ ಹಬ್ಬನೂ ಇನ್ನು ಕಂಟಿನ್ಯೂಸ್ ಆಗಿ ಬರುತ್ತಾರೆ. ವರಮಹಾಲಕ್ಷ್ಮಿ ಬರುತ್ತೆ, ಮತ್ತು ಹಾಗೆ ಶ್ರಾವಣ ಮಾಸ, ವರಲಕ್ಷ್ಮಿ ಹಬ್ಬ, ಮತ್ತು ಹಾಗೆ ಗೌರಿ ಗಣೇಶ, ಮತ್ತು ನೆಕ್ಸ್ಟ್ ಇನ್ನೇನು ಹಬ್ಬ ಬರುತ್ತೆ. ಸೊ ಈ ಥರ ಅಂದರೆ ಎಲ್ಲ ಒಂದೇ ಇನ್ನು ಸ್ಟಾರ್ಟ್ ಆಗುತ್ತಲ್ವ ಹಬ್ಬ ಎಲ್ಲ. ಸೊ ಎಲ್ಲ ಹಬ್ಬಕ್ಕೂ ಆಗುತ್ತೆ ಅನ್ನೋ ಹಾಗೆ. ಅಂದರೆ ಇಷ್ಟು ದಿನ ನಾವು ನಾನ್ ವೆಜ್ ಮಾಡ್ಕೊಂಡು ತಿಂದಿರ್ತೀವಿ. ಈ ಶ್ರಾವಣದಲ್ಲಿ ಫುಲ್ ನಾನ್ ವೆಜ್ ಮಾಡಲ್ಲ ಅಲ್ವಾ. ಇನ್ನು ನಾವು ಗೌರಿ ಗಣೇಶ ಮುಗಿಯೋ ತನಕ, ಶ್ರಾವಣ ಸ್ಟಾರ್ಟ್ ಆದಾಗಿಂದ ಗೌರಿ ಗಣೇಶ ಮುಗಿಯೋ ತನಕ ನಾವು ನಾನ್ ವೆಜ್ ಮಾಡೋದಿಲ್ಲ. ಸೊ ಹಂಗಾಗಿ ಅದಕ್ಕೆಲ್ಲನೂ ಹಬ್ಬಕ್ಕೆಲ್ಲನೂ ಆಗುತ್ತೆ ಅನ್ನೋ ಹಾಗೆ ಒಂದು ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ತುಂಬ ಮಾಮೂಲಿಯಾಗಿ ಕಿಚನ್ ನಾವು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ, ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಈ ಥರ ಹಬ್ಬಗಳ ಟೈಮಲ್ಲಿ ಹಬ್ಬ ಬರೋದಕ್ಕೆ ಮೇ ಬಿ ನಾವು ಲೇಡೀಸ್ ಎಲ್ಲ ಆದರೆ ಮನೇನ ಕ್ಲೀನ್ ಮಾಡ್ಕೊಳ್ಳಿ, ಕಿಚನ್ ಕ್ಲೀನ್ ಮಾಡ್ಕೊಳ್ಳಿ ಅಂತಲೇನೋ ಹಬ್ಬ ಬರುತ್ತೇನೋ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. ನಿಜವಾಗ್ಲೂ ಹಬ್ಬ ಅಂತಂದರೆ ಭಯ ಅಂತಲೂ ಅನಿಸುತ್ತೆ, ಬಟ್ ಒಂದು ಕಡೆ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಈ ಸರಿ ಹಬ್ಬ ನನಗೆ ಏನು ವರಮಹಾಲಕ್ಷ್ಮಿ ಹಬ್ಬ, ಇದು ಫಸ್ಟ್ ಟೈಮ್ ನಮ್ಮ ಗೃಹ ಪ್ರವೇಶ ಆದಮೇಲೆ ಇದು ಫಸ್ಟ್ ಹಬ್ಬ ಅಂತ. ಅಂದರೆ ಈಗ ವರಮಹಾಲಕ್ಷ್ಮಿ ಫಸ್ಟ್ನೇ ವರಮಹಾಲಕ್ಷ್ಮಿ ನಮಗೆ. ನಾನು ಮುಂಚೆನೂ ಯಾವತ್ತೂ ನಾನು ಒಂದು ಮಾಡಿರಲಿಲ್ಲ ಹಬ್ಬ. ನಾನು ಜಸ್ಟ್ ಮಾಮೂಲಿಯಾಗಿ ಸುಮ್ಮನೆ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಬಟ್ ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವ ಥರ ಅನ್ನೋದನ್ನು ನಾನು ನಿಮಗೆ ಹಬ್ಬದ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಬಟ್ ಒಂದು ಸ್ವಲ್ಪ ಅಂದರೆ ಮುಂಚೆ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ಹಬ್ಬ. ಅಂದರೆ ನಾನು ಆ ಥರ ಮಾಡೋಣ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಟ್ ಅದು ಯಾವ ಥರ ಆಗುತ್ತೆ ಏನು ಅನ್ನೋದನ್ನು ನಿಜವಾಗ್ಲೂ ಗೊತ್ತಿಲ್ಲ, ಅದು ಕಾದು ನೋಡಲೇಬೇಕಾಗುತ್ತೆ. ಮತ್ತು ಹಬ್ಬ ನಾವು ಹೀಗೇ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದೇನಿಲ್ಲ. ನಾವು ಅದು ನಮ್ಮ ಆಪ್ಷನ್ನು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಥರ ಅನಿಸುತ್ತೋ ಆ ಥರ ಹಬ್ಬ ಮಾಡ್ಕೋಬೋದು. ಮತ್ತು ಹಾಗೆ ಕ್ಲೀನಿಂಗು ಅಷ್ಟೇ. ಅಂದರೆ ದೇವರೇನು ಹೇಳಲ್ಲ ಫುಲ್ ಎಲ್ಲ ನೀವು ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡಿ ಅಂತ. ಬಟ್ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತ ಅಂದರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಅಷ್ಟೇ. ಬಟ್ ಬೇರೆ ಇನ್ನೇನೂ ಇಲ್ಲ. ಅದ್ರ ಜೊತೆಗೆ ನಮ್ಮ ಮನೇನೂ ಕ್ಲೀನ್ ಆಗುತ್ತೆ. ಸೊ ಹಂಗಾಗಿ ಅಷ್ಟೇ. ಬನ್ನಿ ಹಾಗೆ ಕಾಫಿ ಮಾಡಿಟ್ಟಿದ್ದೀನಿ. ಅಂದರೆ 1 o'clock ಆಯ್ತಲ್ಲ, ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸ, ನಾನು ಪರ್ಸ್ನಲ್ ವರ್ಕ್ ಎಲ್ಲ ಸ್ವಲ್ಪ ಆಯಿತು, ಅದನ್ನೆಲ್ಲ ಮುಗಿಸ್ಕೊಂಡೆ 1 o'clock ಅಷ್ಟೊತ್ತಿಗೆ. ಈಗ ಕಾಫಿಗೆ ಇಟ್ಟಿದ್ದೀನಿ. ಅವಾಗಲೇ ಕಾಫಿ ಕುಡಿದು ಆಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ಸ್ವಲ್ಪ ಅದು ಸ್ಟ್ರೆಸ್ಲೆಸ್ ಆಗುತ್ತೆ ನಮಗೆ ಕಾಫಿ ಕುಡಿದಾಗ. ಎಷ್ಟೇ ಸ್ಟ್ರೆಸ್ ಇರಲಿ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ನಾನು ಕಾಫಿನ ಪ್ರಿಫರ್ ಮಾಡ್ತೀನಿ. ಈ ಥರ ವರ್ಕಲ್ಲಿ ನಾನು ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿನೇ ಕಾಫಿ, ಈಗ ತುಂಬ ಕಮ್ಮಿ ಮಾಡಿದ್ದೀನಿ. ಬಟ್ ಈ ಥರ ವರ್ಕ್ ಇದ್ದಾಗ ನಮಗೆ ಖಂಡಿತ ಕಾಫಿನೇ ನನಗೆ ಅದು ವರ್ಕ್ ಲೋಡ್ನ ಕಮ್ಮಿ ಮಾಡುತ್ತೆ ಅಂತ ನನ್ನ ಮೈಂಡಲ್ಲಿ ವರ್ಕಕ್ಕೆ ಕಂಪಲ್ಸರಿ. ನಾವು ಕಾಫಿ ಕುಡಿದ್ರು ಕಾಫಿ ಕುಡಿಲಿಲ್ಲ ಅಂದರೂ ವರ್ಕ್ ಇದ್ದೇ ಇರುತ್ತೆ, ನಮ್ಮ ವರ್ಕ್ ನಾವು ಮಾಡ್ಕೋಬೇಕಾಗುತ್ತೆ. ಆದರೆ ನಮಗೊಂದು ಸ್ವಲ್ಪ ಮೈಂಡಲ್ಲಿ ನಮ್ಗೆ ಆ ಥಾಟ್ ಅನ್ನೋದು, ಅಂದರೆ ವರ್ಕ್ ತುಂಬ ಇದೆ ಅಂತ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನೋದು ಕಮ್ಮಿ ಆಗುತ್ತೆ. ನಮಗೆ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಂಗಾಗಿ ಕಾಫಿ ಅವಶ್ಯಕತೆ. ಬನ್ನಿ ಇನ್ನು ಕಾಫಿ ಕುಡ್ಕೊಂಡು ಬೇಗ ವರ್ಕೆಲ್ಲ ಸ್ಟಾರ್ಟ್ ಮಾಡೋಣ. ಆದಷ್ಟು ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ 1 o'clock ಆಗಿರೋದ್ರಿಂದ ಸ್ವಲ್ಪ ನೋಡಬೇಕು. ಅಂದರೆ ನಾನು ತುಂಬ ಮೆಸ್ಸಿಯಾಗಿ ಏನು ಇಟ್ಕೊಂಡಿಲ್ಲ, ಅಷ್ಟೊಂದು ಎಷ್ಟು ಬೇಕೋ ಅಷ್ಟನ್ನೇ ನಾನು ಜೋಡಿಸ್ಕೊಂಡಿರೋದ್ರಿಂದ ಬೇಗನೆ ಕ್ಲೀನ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ
ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಾನಿನ್ನು ಕಾಫಿ ಕುಡ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇನ್ನು ಈ ವಿಡಿಯೋದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಕ್ಲೀನಿಂಗ್ ಇರುತ್ತೆ ಅಂತ ಹೇಳ್ತೀನಿ. ಅಂದರೆ ಬರೀ ಕಿಚನ್ ಮಾತ್ರ ಕ್ಲೀನ್ ಮಾಡಿಕೊಂಡೆ. ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಡೇ ಫುಲ್ಲು ಮತ್ತು ನೆಕ್ಸ್ಟ್ ಡೇ ಒಂದು ಮಧ್ಯಾಹ್ನದ ತನಕನೇನೋ ನನಗೆ ಈ ವರ್ಕ್ ಹಿಡೀತು ಅಂತ ಹೇಳ್ಬೋದು. ಕಾಫಿ ಕುಡ್ಕೊಳ್ತಾ ನಾನು ಇಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಟೈಮಲ್ಲಿ ನಮಗೆ ಸ್ವಲ್ಪ ಏನು ಮಾಡ್ಬೋದು ಅನ್ನೋದು ಗೊತ್ತಾಗುತ್ತಲ್ವ. ಸೊ ಹಂಗಾಗಿ ಇವಾಗ ಕಾಫಿ ಕುಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಹಾಗೆ ಇನ್ನು ಬಾಕ್ಸ್ ಎಲ್ಲ ತೆಗೆದಿಟ್ಟಿದ್ನಲ್ವ ನಾನು, ಗ್ರೋಸರಿ ಏನೇನಿತ್ತು ಅದನ್ನೆಲ್ಲ ಒಂದು ಕವರ್ಗೆ ಹಾಕಿಬಿಟ್ಟು ಒಂದು ಟಬ್ಬಲ್ಲಿ ಹಾಕಿಟ್ಬಿಟ್ಟಿದ್ದೆ. ಮತ್ತು ಹಾಗೆ ಒರೆಸ್ಕೋಬೋದು, ಬಟ್ ಆದರೆ ನೀಟಾಗಿ ಒಂದು ಸರಿ ನಾವೀಗ ವರ್ಷಕ್ಕೊಂದು 2-3 ಸರಿ ಕ್ಲೀನ್ ಮಾಡ್ತೀವೇನೋ, ಅದರಲ್ಲಿ ನೀಟಾಗಿ ಈ ಥರ ಫುಲ್ಲು ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಹಂಗೆ ನಾನು ಎಲ್ಲ ಫುಲ್ಲು ಬಾಕ್ಸಸ್ ಇರ್ತಕ್ಕಂಥ ಪಲ್ಸಸ್ ಎಲ್ಲ ತೆಗೆದ್ಬಿಟ್ಟು ಒಂದು ಕವರ್ಗಳಿಗೆಲ್ಲ ಹಾಕಿಬಿಟ್ಟು ಟಬ್ಬಲ್ಲಿ ಹಾಕಿಟ್ಟು ಆಮೇಲೆ ಆ ಬಾಕ್ಸಲ್ಲಿ ತೊಗೊಂಡೋಗಿ ಆಚೆ ಕಡೆ ಇಟ್ಬಿಟ್ಟು ಒಂದು ಸ್ವಲ್ಪ ತೊಳೆದ್ಬಿಟ್ಟೆ. ಅದೆಲ್ಲ ಬಾಕ್ಸಸ್ ಎಲ್ಲ ತೊಳೆದ್ಬಿಟ್ಟು ಅದು ಒಣಗೋಕಿಟ್ಟೆ ಫಸ್ಟ್. ಯಾಕೆ ಅಂತಂದರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ನಾನು ಮತ್ತೆ ತಿಂಡಿ ಮಾಡೋದಕ್ಕೆ ಗ್ರೋಸರಿ ಎಲ್ಲ ನಾನು ಮತ್ತೆ ಹುಡ್ಕೊಂಡು ಯಾವ ಕವರಲ್ಲಿದೆ ಅಂತ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಸೊ ಈ ಕಬೋರ್ಡ್ ಕೆಳಗಡೆ ಈಗ ನಾನು ಏನು ತೆಗಿತಾ ಇದ್ದೀನಿ ಇವೆಲ್ಲ ಇದ್ರೂ ನಿಧಾನ ಕ್ಲೀನ್ ಮಾಡ್ಕೋಬೋದು, ಅದು ಬೇಕಾದರೆ ಏನು ತೊಂದರೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಬಾಕ್ಸಸ್ ಎಲ್ಲ ತೊಳೆದ್ಬಿಟ್ಟು ಒಣಗೋಕೆ ಡ್ರೈ ಆಗೋಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ಅಂದರೆ ಆಚೆಗಡೆ ನಾನು ಸಿಂಕಲ್ಲಿ ಏನೂ ತೊಳೆಯೋಕ್ಕೆ ಹೋಗಿಲ್ಲ, ಎಲ್ಲ ಆಚೆಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ಪ್ಲೇಸ್ ಇದೆ. ಸೊ ಯಾಕೆ ಇನ್ನು ಸಿಂಕಲ್ ಅಂದರೆ ಅಲ್ಲಲ್ಲಿ ಎಲ್ಲ ತೊಳೆದು ಗಲೀಜು ಮತ್ತು ಅಷ್ಟು ನೀಟ್ ಕಂಫರ್ಟ್ ಇರಲ್ಲ ನಮಗೆ ಅಂತ ಹೇಳಿಬಿಟ್ಟು ನಾನೆಲ್ಲ ಆಚೆಗಡೆ ಹಾಕಿಬಿಟ್ಟು ತೊಳೆದು ಅಲ್ಲೇ ಚಾಪೆ ಹಾಕಿಬಿಟ್ಟು ಡ್ರೈ ಆಗೋಕೆ ಬಿಟ್ಬಿಟ್ಟಿದ್ದೀನಿ. ಅಂದರೆ ಗೇಟ್ ಹಾಕಿಬಿಟ್ಟಿದ್ದೆ, ನಮ್ಮದು ಏನು ಬ್ಲಾಕಿ ಇದೆ ಅಲ್ವ, ಅಂದರೆ ನಮ್ಮ ನಾಯಿ ಮರಿನ ಆಚೆಗಡೆ ಬಿಟ್ಬಿಟ್ಟು ಗೇಟ್ ಹಾಕಿಬಿಟ್ಟಿದ್ದೀನಿ. ಅದು ಒಳಗಡೆ ಬಂದರೆ ಮತ್ತೆ ಎಲ್ಲ ಗಲೀಜು ಮಾಡುತ್ತೆ, ಪಾತ್ರೆಗಳೆಲ್ಲ ಮೇಲೆಲ್ಲ ಓಡಾಡುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಆಚೆಗಡೆ ಬಿಟ್ಬಿಟ್ಟು ಗೇಟ್ ಹಾಕಿ ಪಾತ್ರೆ ಎಲ್ಲ ಇನ್ನು ಅಲ್ಲೇನೇ ಜೋಡಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಕೆಳಗಡೆ ಪಾರ್ಟಿಷನಲ್ಲಿ ಏನೇನಿತ್ತು ಕಬೋರ್ಡಲ್ಲಿ ಅವನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಂದು ಕಡೆಯಿಂದ ಈವನಾಗಿ ನಾನು ಏನು ಡೈಲಿ ಯೂಸ್ ಮಾಡ್ತಕ್ಕಂಥ ತಟ್ಟೆ ಕೂಡ ನಾನು ಬಿಟ್ಟಿಲ್ಲ, ಅದನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ತೊಳೆದು ನೀಟಾಗಿ ಡ್ರೈ ಹಾಕಿಟ್ಬಿಟ್ಟು ಬಂದು ಇನ್ನು ಒಳಗಡೆ ಇಲ್ಲಿ ಮೇಲ್ಗಡೆ ಏನು ಕಪ್ಸ್ ಎಲ್ಲ ಇತ್ತಲ್ವ, ಅಂದರೆ ಟೀ ಮಗ್ಗಿರ್ಬೋದು ಮತ್ತು ಹಾಲು ಕುಡಿಯೋಂಥ ಮಗ್ಗಿರ್ಬೋದು, ಪ್ರತಿಯೊಂದು ಈ ಥರದ್ದೆಲ್ಲ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹಾಗಂತ ಹೇಳ್ಬಿಟ್ಟು ನಾನು ಇನ್ನು ಅದರಲ್ಲಿ ಏನು ಶೀಟೆಲ್ಲ ಹಾಕಿದ್ನಲ್ವ, ಸೊ ನಾನು ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಆಯಿಲಿ ಜಿಡ್ ಥರ ಆಗಿರುತ್ತಲ್ವ, ಅದನ್ನೆಲ್ಲ ಸೋಪ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ರೆ ನೀಟಾಗಿರುತ್ತೆ ಅನ್ನೋ ಒಂದು ಅಂತ ಹೇಳ್ಬಿಟ್ಟು, ಅಂದರೆ ಅದು ಸ್ವಲ್ಪ ಡ್ರೈ ಆಗಬೇಕಾಗಿ ಬರುತ್ತಲ್ವ, ಹಂಗಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ತೆಗೆದು ಇನ್ನು ಕೆಳಗಡೆ ಕಬೋರ್ಡಲ್ಲಿ ಏನಿದ್ದಾವೆ ಅದಕ್ಕೂ ಕೂಡ ನಾನು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಈ ಥರ ಶೀಟ್ ಒಂದು ಹಾಕಿಬಿಟ್ಟಿದ್ದೆ. ಅಂದರೆ ಇದೇನು ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಆ ಥರ ಏನಲ್ಲ, ಮನೆಯಲ್ಲೇ ಯಾವುದೋ ಒಂದು ಅಂದರೆ ಗೃಹಪ್ರವೇಶ ಆದಮೇಲೆ ನಾವು ಏನೋ ಅದು ನನಗೆ ಕರೆಕ್ಟಾಗಿ ಐಡಿಯಾ ಇಲ್ಲ, ಅಂದರೆ ಟಿ ವಿನೋ ಅಥವಾ ಫ್ರಿಡ್ಜೋ ಏನೋ ಒಂದು ತಂದಿರೋದು, ಅದು ಏನು ಅನ್ನೋದು ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಅದರದ್ದು ಒಂದು ಶೀಟ್ ಇತ್ತು, ಸೊ ಆ ಶೀಟ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಈ ಥರ ರ್ಯಾಕ್ಗಳಿಗೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇನ್ನು ಸೋಪ್ ಆಯಿಲ್ ನಾನು ಅಂದರೆ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಆಯಿಲ್ ನಾನೇ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಅದೊಂದು ವಿಡಿಯೋ ನಾನು ಶೂಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಮೇಲೆ ನೋಡಿದ್ರೆ ಅದು ವಿಡಿಯೋ ಸ್ಕಿಪ್ ಆಗಿದೆ, ವಿಡಿಯೋ ಇಲ್ಲ. ಸೊ ಹಂಗಾಗಿ ನಾನು ಈಗ ಹಂಗೆ ಹೇಳ್ತೀನಿ. ಒಂದು ಸ್ವಲ್ಪ ವಾಟರ್ ತೊಗೊಂಬಿಟ್ಟು, ಅಂದರೆ ಮಾಮೂಲಿ ನೀರು, ಮಾಮೂಲಿ ಅಂದರೆ ಬಿಸಿನೀರು ಅಂತ ಏನಲ್ಲ, ಮಾಮೂಲಿ ತಣ್ಣೀರೇ ತೊಗೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ವೆನಿಗರು ಮತ್ತು ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ವಿಮ್ ಜೆಲ್ಲು ಹಾಕಿಬಿಟ್ಟು, ಬೇಕು ಅನ್ನೋರು ಉಪ್ಪು ಕೂಡ ಹಾಕ್ಕೋಬೋದು, ಅಂದರೆ ನೆಗೆಟಿವ್ ಎನರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ ಮನೆಯಲ್ಲಿ ಅನ್ನೋ ಒಂದು ಅಂತ ಹೇಳ್ಬಿಟ್ಟು ಇಷ್ಟನ್ನು ಹಾಕ್ಬಿಟ್ಟು ನಾನೇ ಅದನ್ನು ರೆಡಿ ಮಾಡ್ಕೊಂಡು ನಿಜವಾಗ್ಲೂ ತುಂಬ ನೀಟಾಗಿ ಕ್ಲೀನ್ ಆಗ್ತಾಯಿದೆ. ನೋಡ್ಬೋದು ಗ್ಲಾಸಸ್ ಕೂಡ ನಾನು ಫಸ್ಟ್ ಇನ್ನೊಂದು ಏನಿದೆ ಗ್ಲಾಸ್ ಒಂದು ಅಂದರೆ ಸ್ಪ್ರೇ ಬಾಟಲ್ ಇದೆ ಅಲ್ವಾ, ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೆ, ಬಟ್ ಅದರಲ್ಲಿ ಯಾಕೋ ಅಷ್ಟು ನೀಟಾಗಿ ಸ್ಪ್ರೇ ಆಗ್ತಾ ಇರಲಿಲ್ಲ. ಹಂಗಾಗ್ಬಿಟ್ಟು ನಾನು ಇದೊಂದು ಕೋಲಿನ್ ಬಾಟಲ್ ಅಂದರೆ ಖಾಲಿ ಆಗಿರೋದು ಒಂದಿತ್ತು. ಸೊ ಅದಕ್ಕೆ ನಾನು ಮತ್ತೆ ಎಲ್ಲ ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅಲ್ಲಿ ಒಂದು ಸ್ವಲ್ಪ ಜಿಡ್ಡು ಸ್ವಲ್ಪ ಜಾಸ್ತಿ ಇತ್ತು, ಅಂದರೆ ಅದು ಸ್ಟವ್ ಪಕ್ಕನೇ ಇರೋದ್ರಿಂದ ಎಷ್ಟೇ ನಾವು ಚಿಮ್ನಿ ಆನ್ ಮಾಡಿಕೊಂಡ್ರು ಕೂಡ ಅಲ್ಲೊಂದು ಸ್ವಲ್ಪ ಜಿಡ್ಡಿನ ಅಂಶ ಇದ್ದೇ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಅದನ್ನು ಫಸ್ಟು ನಾನು ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಕ್ಲೀನ್ ಆಗಿದೆ. ನಾನು ಬೇಕಾದ್ರೆ ತೋರಿಸ್ತೀನಿ ನೆಕ್ಸ್ಟು, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಅದಾದಮೇಲೆ ಗ್ಲಾಸಸ್ಸು ಅಲ್ಲೆಲ್ಲ ಆ ಪಾರ್ಟಿಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಕಬೋರ್ಡ್ ಏನಿದೆ ಅದನ್ನು ಕೂಡ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು
ಅಂದ್ಬಿಟ್ಟು ಅದು ಮತ್ತು ಈಚೆಗಡೆ ಕಬೋರ್ಡ್ ಕೂಡ ನಾನು ಸ್ವಲ್ಪ ಗಲೀಜೇ ಆಗಿತ್ತು ಅಂತ ಹೇಳ್ಬೋದು. ಅಂದರೆ ನಾನು ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಹೇಗೋ ಹಬ್ಬಕ್ಕೆ ಕ್ಲೀನ್ ಮಾಡಬೇಕಲ್ವ, ಹಬ್ಬಕ್ಕೆ ಮಾಡ್ಕೊಳ್ಳೋಣ ಬಿಡು ಅನ್ನೋ ಒಂದು ರೀಸನ್ಗೆ ನಾನು ಅದನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಬ್ಬ ಬಂತಲ್ವ, ಇನ್ನು ಒಂದೇ ಸರಿ ಹಬ್ಬಕ್ಕೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಹಾಗಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 15 ದಿನ 20 ದಿನವೇ ಆಗಿಬಿಟ್ಟಿತ್ತು. ನನಗೆ ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಇಲ್ಲೊಂದು ಹಾಗೇ ನಾನು ರಾ ರೈಸ್ ಇಡ್ತೀನಿ ನೋಡಿ. ನೋಡಿದ್ರಲ್ವ, ಅಂದರೆ ಸುಕ್ಷಾಗೆ ಸ್ವಲ್ಪ ಆಚೆ ಕಡೆ ಪಾತ್ರೆ ಎಲ್ಲ ಡ್ರೈ ಆಗಿತ್ತು, ಅದಕ್ಕೆ ಹೋಗು ಅಂತ ಅಂದರೆ ಅವನು ಸುಕ್ಷಂಗೆ ಹೇಳಿದೆ ನಾನು, ಸ್ವಲ್ಪ ತೊಗೊಂಬಂದ್ಬಿಡು ಹೋಗು ಚಿನಿ ಅಂತ. ಸುಕ್ಷ ಹೋದರೆ ಇನ್ನು ಶಮಂತನ ಹೋಗ್ಬಿಟ್ಟು ಟಬ್ಬೆಲ್ಲ ತೊಗೊಂಬಂದು ಏನೋ ಸ್ವಲ್ಪ ಅವ್ರ ಅಕ್ಕನ ತೀಟೆ ಮಾಡ್ದೆ. ಅವನು ಮೊದಲೇ ಸ್ವಲ್ಪ ಅಕ್ಕನ ಅಂದರೆ ಸ್ವಲ್ಪ ತೀಟೆ ಜಾಸ್ತಿ. ತೀಟೆ ಮಾಡಿದ್ದಕ್ಕೆ ಅವಳು ಏನಿಲ್ಲ ಹೊಡೆದ್ಬಿಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಈ ಥರ ಇದು ಮಾಡ್ತಾಯಿದ್ಲು. ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ತೊಗೊಂಬಂದು ಕೊಟ್ಟರು ಅವರು. ಅದಾದಮೇಲೆ ನಾನು ಕೂಡ ಇನ್ನು ಸ್ವಲ್ಪ ಅಲ್ಲೇನೇ ಆಚೆ ಕಡೆನೇ ಪಾತ್ರೆ ಎಲ್ಲನೂ ಅಂದರೆ ತಟ್ಟೆ ಸ್ಟ್ಯಾಂಡ್ ಏನಿದೆ ಅದಕ್ಕೆಲ್ಲ ಅಲ್ಲೇನೇ ಜೋಡಿಸಿ ಇಟ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ತೊಗೊಂಬಂದು ಇನ್ನು ಈ ಕವರೆಲ್ಲ ನಾನು ಒಗ್ದಾಕಿದ್ದಂತ ಹೇಳಿದ್ನಲ್ವ, ಅದೆಲ್ಲ ಫುಲ್ ಡ್ರೈ ಆಗಿತ್ತು. ಇನ್ನು ಅದೆಲ್ಲ ಫುಲ್ ಡ್ರೈ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದು ಎಲ್ಲನೂ ನಾನು ಆಯಾ ಕಬೋರ್ಡ್ಗೆ ಜಿರಳೆ ಔಷಧಿ, ನಾನು ಫಸ್ಟು ಜಿರಳೆ ಔಷಧಿ ಇಟ್ಟೆ. ಆವಾಗಲೇ ನೀವು ನೋಡಿರ್ಬೋದು. ಅಂದರೆ ಜಿರಳೆ ಏನು ಇಲ್ಲ ಎಲ್ಲೂ, ಆದರೂ ಕೂಡ ಆಗೋ ಚಾನ್ಸಸ್ ಅಂದರೆ ಆದರೆ ಇನ್ ಕೇಸ್ ಮತ್ತೆ ಆದಮೇಲೆ ನಾವು ಸಫರ್ ಆಗೋದಕ್ಕಿಂತ ಜಿರಳೆ ಆಗೋದಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಔಷಧಿ ಎಲ್ಲ ಇಟ್ಬಿಟ್ಟು ಇದ್ದರೆ ಬೆಸ್ಟ್ ಅಲ್ವಾ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟೇನೆ ಎಲ್ಲ ಕಬೋರ್ಡ್ಗೂ ಸ್ವಲ್ಪ ಕಾರ್ನರಲ್ಲಿ ಅಲ್ಲಿ ಒಂದು ಜಿರಳೆ ಸ್ಪ್ರೇ ಅಲ್ಲ, ಅದು ಒಂದು ಗನ್ ಥರ ಇದೆ. ಸೊ ಅದನ್ನೆಲ್ಲ ನಾನು ಅಲ್ಲಲ್ಲಿ ಇಟ್ಟಿದ್ದೀನಿ. ಇಟ್ಬಿಟ್ಟು ನಾನು ಕವರ್ ಅದು ಮ್ಯಾಟ್ ಏನಿದೆ, ಮ್ಯಾಟ್ ಕವರ್ ಏನನ್ಬೋದು ಅದನ್ನು ಹಾಕಿದ್ದೀನಿ. ಅಂದರೆ ಜಿರಳೆ ಪಾತ್ರೆಗಳಿಗೂ ಆಗಲ್ಲ, ಹಾಗೇನೇ ಜಿರಳೆನೂ ಬರಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನನಗೆ ಜಿರಳೆ ಬಂದರೆ ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದೆ. ಮತ್ತು ಹೇಗೂ ಒಂದು 2-3 ಜನ ಅಂದರೆ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮ ಒಬ್ಬರು ಸಿಸ್ಟರ್ ಒಬ್ಬರು ಅವರು ಆಗ ಹೇಳಿದ್ರು, ಅಕ್ಕ ಮುಂಚೆನೇ ಜಿರಳೆ ಔಷಧಿ ಇಟ್ಬಿಡಿ, ಹೆಂಗೋ ಕ್ಲೀನ್ ಮಾಡ್ತಾ ಇದ್ದೀರಲ್ವ, ಈಗ ಕ್ಲೀನ್ ಮಾಡಿಬಿಟ್ಟು ಜಿರಳೆ ಔಷಧಿ ಇಟ್ಬಿಡಿ. ಜಿರಳೆ ಬಂದಮೇಲೆ ಮತ್ತು ನೀವು ಸಫರ್ ಆಗ್ತೀರಾ. ಅವು ಒಂದು ಎಲ್ಲಾದರೂ ಆಯಿತು ಅಂತಂದರೆ ಅದು ಫುಲ್ ಕಬೋರ್ಡ್ಸ್ ಇರೋದ್ರಿಂದ ಎಲ್ಲ ಆಗಿದಾವೆ ಅನ್ನೋದು ಗೊತ್ತಾಗಲ್ಲ. ಮತ್ತು ಈ ಥರ ಕವರ್ ನಾವು ಏನು ಶೀಟ್ ಹಾಕ್ತೀವಲ್ವ, ಶೀಟ್ ಕೆಳಗಡೆ ಇದ್ಬಿಟ್ರೆ ನಮಗೆ ಗೊತ್ತಾಗೋದು ಇಲ್ಲ ಒಂದು ಟೈಮಲ್ಲಿ. ಸೊ ಹಂಗಾಗ್ಬಿಟ್ಟು ಆ ಥರ ಕ್ಲೀನ್ ಮಾಡಿಕೊಂಡು ನಾನು ಇನ್ನು ಇಲ್ಲೆಲ್ಲನೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬಾಕ್ಸಸ್ ಎಲ್ಲ ಡ್ರೈ ಆಗಿತ್ತಲ್ಲ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ನಾನು ಅಂದರೆ ನಾನು ಆವಾಗಲೇ ಹೇಳಿದ್ನಲ್ವ, ಎಲ್ಲ ತೆಗೆದ್ಬಿಟ್ಟು ಈ ಥರ ಕವರಲ್ಲಿ ಹಾಕಿಬಿಟ್ಟು ಒಂದು ಈ ಥರ ಟಬ್ಬಲ್ಲಿ ನಾನು ಹಾಕಿಟ್ಕೊಂಡ್ಬಿಟ್ಟಿದ್ದೆ ಒಂದು ಬೌಲಲ್ಲಿ. ಇನ್ನೆಲ್ಲ ಫಿಲ್ ಮಾಡಿದೆ ಆಲ್ಮೋಸ್ಟ್ ಎಲ್ಲನೂ. ಒಂದು ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಐಟಮ್ ಎಲ್ಲ ತರೋದಿದೆ, ಅದು ತಂದಮೇಲೆ ಫಿಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇರೋ ಅಷ್ಟನ್ನು ಎಲ್ಲ ನಾನೀಗ ಫಿಲ್ ಮಾಡಿಕೊಂಡು ಅದನ್ನು ತಂದಿದ್ದಾರೆ ಆಲ್ರೆಡಿ ನಮ್ಮ ಮನೆಯವ್ರು ತಂದು ಇಟ್ಟಿದ್ದಾರೆ ಆ ಕಡೆ. ಇವಾಗ ಟೈಮ್ ಇರಲಿಲ್ಲ ನನಗೆ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೇ ಸಾಕು, ಆಮೇಲೆ ನಾಳೆ ನಾಡ್ದು ಯಾವಾಗಾದರೂ ನಾನು ಅದಕ್ಕೆಲ್ಲ ಬಾಕ್ಸಸ್ಗೆಲ್ಲ ಹಾಕಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ನನಗೆ ಎಲ್ಲೆಲ್ಲಿ ಕಂಫರ್ಟ್ ಇರುತ್ತೋ ಆ ಥರ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟೆ. ಸೊ ಇನ್ನು ಈ ಕ್ಲೀನಿಂಗ್ ವ್ಲಾಗ್ ಇಷ್ಟ ಆಗಿತ್ತು ನೋಡಿ, ನಿಮಗೆ ಮೇ ಬಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.